ಬೆಳಗಾವಿಯ ಮಾರ್ಕೆಟ್ನಲ್ಲಿ ಹರಿದಾಡುತ್ತಿದೆ ಕೋಟಾ ನೋಟ್. ಯಾರಾದ್ರೂ 500 ರೂಪಾಯಿ ಕೊಟ್ರೆ ನೋಡಿ ತಗೊಳ್ಳಿ. ಹೌದು, ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಕೋಟಾ ನೋಟ್ಗಳ ಹಾವಳಿ ಹೆಚ್ಚಾಗಿದೆ ಕಣ್ರಿ. ನೀವು ಮಾರ್ಕೆಟ್ಗೆ ಹೋದ್ರೆ ನೋಟುಗಳನ್ನ ನೋಡಿ ಪಡೆದುಕೊಳ್ಳಿ. ಇಲ್ಲದೆ ಹೋದ್ರೆ ಒರಿಜಿನಲ್ ಜಾಗದಲ್ಲಿ ಡೂಪ್ಲಿಕೇಟ್ ನೋಟ್ ನಿಮ್ಮ ಕೈಗೆ ಸೇರಬಹುದು. ಕೇವಲ ಬೆಳಗಾವಿ ಮಾತ್ರವಲ್ಲ, ಗೋವಾದಿಂದ ಬಂದಿರುವ ಕೋಟಾ ನೋಟ್ಗಳು ಬೆಳಗಾವಿ ಪ್ರವೇಶ ಮಾಡಿವೆ. ಮುಂದಿನ ಜಿಲ್ಲೆಗಳಲ್ಲಿ ಹರಿದಾಡುತ್ತಿವೆ. ಅದರಲ್ಲೂ 4.5 ಲಕ್ಷ ರೂಪಾಯಿ ಕೋಟಾ ನೋಟುಗಳ ಚಲಾವಣೆ ಆಗ್ತಿವೆ ಕಣ್ರಿ. ಕೋಟಾ ನೋಟ್ ಪತ್ತೆ ಹಚ್ಚಿದ ಬೆಳಗಾವಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಶಾಕಿಂಗ್ ವಿಚಾರ ಬಹಿರಂಗ. ಎಸ್, ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಕೋಟಾ ನೋಟ್ ಗ್ಯಾಂಗ್ ಪತ್ತೆ ಹಚ್ಚಿದ್ದಾರೆ. ಕಡೆ ಬಜಾರ್ ಅಂಗಡಿಯಲ್ಲಿ ಓರ್ವ ವ್ಯಕ್ತಿ ಕೋಟಾ ನೋಟ್ ಚಲಾವಣೆ ಮಾಡ್ತಿದ್ದ. ಇದನ್ನ ನೋಡಿದ ಅಂಗಡಿ ಮಾಲೀಕರಿಗೆ ಸಂಶಯ ಬಂದಿದೆ. ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿ ನೀಡಿದ ಕಣ್ರಿ. ತಡ ಮಾಡದೆ ಪೊಲೀಸರು ಕೋಟಾ ನೋಟ್ ಚಲಾವಣೆ ಗ್ಯಾಂಗ್ ಬೆನ್ನಟ್ಟಿ ಹಿಡಿದಿದ್ದಾರೆ. ಕಡೆ ಬಾಜಾರ್ದು ಒಂದು ಅಂಗಡಿನಲ್ಲಿ ಯಾರೊಬ್ರು 500 ರೂಪಾಯಿದು ನೋಟ್ ಕೊಟ್ಟು ಸಾಮಾನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ರು. ಅಂಗಡಿ ಓನರ್ಗೆ ಸ್ವಲ್ಪ ಡೌಟ್ ಬಂತು. ಅವರು ನಮ್ಮ ACP ಮಾರ್ಕೆಟ್ ಮತ್ತು ಸಿಬ್ಬಂದಿಯವರಿಗೆ ತಿಳಿಸಿದ್ದಾರೆ. ತಕ್ಷಣವೇ ನಮ್ಮ ಚಾರ್ಲಿ ಮಾರ್ಕೆಟ್ ಶ್ರೀ ಕಾಲಿಮಿರ್ಚಿ ಮತ್ತು ಅವರ ತಂಡ ಈ ಫೇಕ್ ನೋಟ್ ಯಾರು ಕೊಡ್ತಾ ಇದ್ದಾರೆ ಅಂತ ಅದರ ಬಗ್ಗೆ ಮಾಹಿತಿ ಪತ್ತೆ ಮಾಡಿದ್ದಾರೆ. 1 ಲಕ್ಷ ಅಸಲಿ ನೋಟು ಕೊಟ್ರೆ 2 ಲಕ್ಷ ಕೋಟಾ ನೋಟು. ಗೋವಾ ಜೈಲಿನಿಂದಲೇ ನಡೆಯುತ್ತಿತ್ತು ಕೋಟಾ ನೋಟುಗಳ ಮಹಾದಂಧೆ. ಕೋಟಾ ನೋಟುಗಳ ಜಾಲನ್ನ ಹಿಡಿಯಲು ಪೊಲೀಸರು ಶತಾಯ ಗತಾಯ ಅಲರ್ಟ್ ಆಗಿದ್ರು. ತಕ್ಷಣವೇ ಆರೋಪಿಯನ್ನ ಬೆನ್ನಟ್ಟಿದ ಪೊಲೀಸರಿಗೆ ಸಾಕಷ್ಟು ಶಾಕಿಂಗ್ ವಿಚಾರಗಳು ಬೆಳಕಿವೆ ಬಂದಿವೆ. ಇದರಲ್ಲಿ ಗೋವಾ ರಾಜ್ಯದ 4 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಎಲ್ಲ ಆರೋಪಿಗಳು ಗೋವಾದವರು ಇದ್ದಾರೆ. ಮೊಹಮ್ಮದ್ ಅರ್ಬಾಜ್, ರೂಪೇಶ್ ವಾಕೋಡೆ, ಮೊಹಮ್ಮದ್ ಹಸೇನ್, ಶ್ರವಣ್ ಕುಮಾರ್ ಇವನು ಬಿಹಾರದವನು, ಮೊಹಮ್ಮದ್ ಸರ್ಫರಾಜ್ ಮತ್ತು ಮಗ್ದೂಮ್ ರಿಯಾಜ್ ಶೇಖ್. ಒಟ್ಟು 7 ಜನರ ಗ್ಯಾಂಗ್ ಇದ್ದು ಇದರಲ್ಲಿ ಸದ್ಯ 4 ಅರೆಸ್ಟ್ ಆಗಿದ್ದಾರೆ. ಅವರಲ್ಲಿ 21 ವರ್ಷದ ಮೊಹಮ್ಮದ್ ಅರ್ಬಾಜ್, 26 ವರ್ಷದ ರೂಪೇಶ್ ವಾಗಡೆ, 23 ವರ್ಷದ ಮೊಹಮ್ಮದ್ ಹುಸೇನ್ ಬಕ್ಷಿ, 25 ವರ್ಷದ ಶ್ರವಣ್ ಕುಮಾರ್ ಅರೆಸ್ಟ್ ಆದ ಆರೋಪಿಗಳು. ಇನ್ನು 3 ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಂಧಿತರಿಂದ 1 ಕಾರು, 2,40,000 ಕೋಟಾ ನೋಟ್ಗಳು, 4 ಮೊಬೈಲ್ ಜಪ್ತಿ ಮಾಡಲಾಗಿದೆ. ಬಾಜಿ ಮಾರ್ಕೆಟ್ ಫೋರ್ಟ್ ರೋಡಲ್ಲಿ ಅವರು ಒಂದು ಕಾರ್ ಮತ್ತು 4 ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಆರೋಪಿಗಳಿಂದ 2,40,000 ಫೇಕ್ ಕರೆನ್ಸಿ ಸೀಸ್ ಮಾಡಲಾಗಿದೆ. ಈ ಕದಿಮರು ಗೋವಾ ಜೈಲಿನಿಂದಲೇ ಕೋಟಾ ನೋಟ್ ದಂಧೆ ನಡೆಸುತ್ತಿದ್ರಂತೆ. ಹಾಗೆ 1 ಲಕ್ಷ ರೂಪಾಯಿ ಅಸಲಿ ನೋಟು ಪಡೆದು 2 ಲಕ್ಷ ರೂಪಾಯಿ ನಕಲಿ ನೋಟುಗಳನ್ನ ಕೊಡ್ತಿದ್ರು. ಬೆಳಗಾವಿಯ ಪೊಲೀಸರು ಈ ನೋಟುಗಳ ಜಾಲನ್ನ ಇನ್ನಷ್ಟು ಪತ್ತೆ ಹಚ್ಚಲು ಪ್ರಕರಣವನ್ನ CCB ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಉಳಿದ 3 ಹುಡುಕಾಟ ನಡೆಯುತ್ತಿದೆ. ಇವರು ಅಲ್ಲಿ ಗೋವಾನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಒರಿಜಿನಲ್ 1 ಲಕ್ಷ ಕೊಟ್ಟಿದ್ದಾರೆ, 2 ಲಕ್ಷ ಬೋಗಸ್ ನೋಟ್ ಇವರು ಕೊಡ್ತಾರೆ. ಇಲ್ಲಿ ಇವರು ಚಲಾಯಿಸಬಹುದು ಅಂತ ಟ್ರೈ ಮಾಡೋಕ್ಕೆ ಬಂದಿದ್ದಾರೆ. ಫಸ್ಟ್ ಟೈಮ್ ಬಂದಿದ್ದಾರೆ, ಇಲ್ಲಿ ಸಿಕ್ಕಿಕೊಂಡಿದ್ದಾರೆ. 4 ಮಂದಿ ಅರೆಸ್ಟ್ ಆಗಿದ್ದಾರೆ. ಈಗ ಇದು ಪ್ರಕರಣದ ಮುಂದಿನ ತನಿಖೆ ನಾವು ನಮ್ಮ ಸಿಟಿ ಕ್ರೈಮ್ ಬ್ರಾಂಚ್ಗೆ ಕೊಡ್ತಾ ಇದ್ದೀವಿ. ಅದು ಎಲ್ಲ ಪತ್ತೆ ಮಾಡಬೇಕಂತ. ಇನ್ನು ಬೆಳಗಾವಿ ಪೊಲೀಸರಿಗೆ ಬೆಳಗಾವಿಯ ಯಾವ ಭಾಗದಲ್ಲಿ ಕೋಟಾ ನೋಟು ಚಲಾವಣೆ ಆಗಿದೆ ಅಂತ ಹುಡುಕುವುದೇ ದೊಡ್ಡ ತಲೆನೋವಾಗಿದೆ ಕಣ್ರಿ. ಯಾವುದಕ್ಕೂ ನಿಮ್ಮ ಕೈಗೆ ಕೋಟಾ ನೋಟು ಬಂದ್ರೆ ಪೊಲೀಸರಿಗೆ ತಕ್ಷಣವೇ ಮಾಹಿತಿ ನೀಡಿದ್ರೆ ಒಳ್ಳೆಯದು. ವೇಗ್ ಟಿವಿ ಕರ್ನಾಟಕ, ಬೆಳಗಾವಿ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.